ವೆಲ್ಕಮ್ ಟು ರಂಗನ್ ಸ್ಟೈಲ್ ರೆಸಿಪಿ. ನಾನಿವತ್ತು ಹೇಳ್ತಾ ಇರ್ತಕ್ಕಂಥದ್ದು ರೇಷನ್ ಅಕ್ಕಿಯಲ್ಲಿ ಇಡ್ಲಿ, ಭಾಳ ಮೃದುವಾದಂತಹ ಇಡ್ಲಿ ಯಾವ ರೀತಿ ಮಾಡೋದಂತ ಹೇಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇಡ್ಲಿ ಬಂದಿದೆ, ಹೋಟೆಲ್ ಸ್ಟೈಲು, ಅದಕ್ಕಿಂತ ಮೀರಿ ಹೋಮ್ಲಿ ರೆಸಿಪಿ. ಈಗ ನಾನು 1 kg ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ 250 ಗ್ರಾಮ್ ಅಷ್ಟು ನಾನು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. 250 ಗ್ರಾಮ್ ಉದ್ದಿನ ಬೇಳೆ ಮತ್ತು 1 kg ಅಕ್ಕಿನ ನಾನು ಚೆನ್ನಾಗಿ 3 ರಿಂದ 4 ಸಲ ಚೆನ್ನಾಗಿ ತೊಳೆದು ರೆಡಿ ಇಟ್ಕೊಳ್ಳೋಣ. ನೋಡಿ, ಉದ್ದಿನ ಬೇಳೆ ಮತ್ತು ರೇಷನ್ ಅಕ್ಕಿ ಚೆನ್ನಾಗಿ ತೊಳೆಯೋಣ. 3 ರಿಂದ 4 ಸಲ ತೊಳೆದು ರೆಡಿ ಇಟ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ತೊಳ್ಕೊಳ್ಳಿ. ಯಾವುದೇ ರೀತಿಯ ರೇಷನ್ ಅಕ್ಕಿಲಿ ಸ್ವಲ್ಪ ಪೌಡ್ರ್ ಥರ ಬರುತ್ತೆ, ಹಂಗಾಗಿ ಅದನ್ನು ನೀಟಾಗಿ ತೊಳ್ಕೊಳ್ಳೋಣ. 3 ರಿಂದ 4 ಸಲ, ಇನ್ನೂ ಒಂದು ಸಲ ಹೆಚ್ಚಾಗಿ ತೊಳೆದ್ರೇ ಒಳ್ಳೆಯದು. ನೋಡಿ ಈ ರೀತಿಯಾಗಿದೆ. ಈಗ ನಾವು ಇದಕ್ಕೆ ಒಳ್ಳೆ ನೀರನ್ನ ಆ್ಯಡ್ ಮಾಡೋಣ. 2 ರಿಂದ 3 ಇಂಚು ನೀರು ಮೇಲ್ಗಡೆ ಬರಬೇಕು, ಆ ರೀತಿ ಇದಕ್ಕೆ ನೀರನ್ನ ಆ್ಯಡ್ ಮಾಡೋಣ. ಯಾಕೆ ಅಂದರೆ ಉದ್ದಿನಬೇಳೆ ಆ್ಯಡ್ ಮಾಡಿರೋದ್ರಿಂದ ಇದು ಉದುಗ್ ಬರುತ್ತೆ. ಇದನ್ನು ಈಗ ನಾನು 4 ರಿಂದ 5 ಅವರ್ ಬಿಟ್ಟು ತದನಂತರವಾಗಿ ನಾನು ಮಿಕ್ಸಿಗೆ ಆಡ್ಕೊತೀನಿ. ಅದಕ್ಕೂ ಮುಂಚೆಗೆ ನಾವೇನು ಮಾಡಬೇಕು ಅಂದರೆ, ನೋಡಿ ಚೆನ್ನಾಗಿ ನೆಂದಿದೆ ಇದು. ಅದಕ್ಕೂ ಮುಂಚೆಗೆ ನಾನು 2 ಹಿಡಿಯುವಷ್ಟು ನಮ್ಮ ಮುಷ್ಟಿಯಲ್ಲಿ 2 ಹಿಡಿಯುವಷ್ಟು ಅವಲಕ್ಕಿ ಮತ್ತು 2 ಹಿಡಿಯುವಷ್ಟು ಪುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಬೌಲ್ ಆದರೆ ಚಿಕ್ಕ ಬೌಲಲ್ಲಿ ಅದೊಂದು ಬೌಲು, ಇದೊಂದು ಬೌಲು. ಇದನ್ನು ಯಾಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ, ನಾನು ಇಡ್ಲಿ ಭಾಳ ಸ್ಮೂತಾಗಿ ಥರ ಮೃದುವಾಗಿ ಬರಬೇಕು ಅಂದರೆ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಜಸ್ಟ್ 10 to 15 ಮಿನಿಟ್ಸ್ ಆ್ಯಡ್ ಮಾಡ್ಕೊಂಡ್ರೆ ಸಾಕು, ನಾವು ನೆನೆಸ್ಕೊಂಡ್ರೆ ಸಾಕು. ಇದನ್ನು ಮಿಕ್ಸಿಗೆ ಆಡ್ಕೊಳ್ಳೋದ್ರಷ್ಟೊತ್ತಿಗೆ ಅದು ನೆನ್ಕೊಳ್ಳುತ್ತೆ. ಓಕೆನಾ? ಈಗ ನಾನು ಅದನ್ನು ಮಿಕ್ಸಿಗೆ ಆಡ್ಕೊಂಡಿದ್ದು. ನೋಡಿ ಹಿಟ್ಟು ಯಾವ ರೀತಿ ಬಂದಿದೆ, ಅಕ್ಕಿ ಮತ್ತು ಉದ್ದಿನ ಬೇಳೆ ಹಿಟ್ಟು ಇದು. ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. 2 ಹಿಡಿಯುವಷ್ಟು ಅವಲಕ್ಕಿ, 2 ಹಿಡಿಯುವಷ್ಟು ಪುರಿನ ಆ್ಯಡ್ ಮಾಡಿಕೊಂಡು ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಒಂದು 15 ನಿಮಿಷ ಜಾಸ್ತಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಬಸ್ತು ಒಳ್ಳೆ ನೀರು ಹಾಕಿ ಆ್ಯಡ್ ಮಾಡ್ಕೊಳ್ಳಿ. ಈಗ ಲಾಸ್ಟಿಗೆ ನಾನು ಅಕ್ಕಿನ ಮತ್ತು ಉದ್ದಿನ ಬೇಳೆನ ಇದು ಮಿಕ್ಸಿಲಿ ಹಾಕಿ ರುಬ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ನಾನು ಪುರಿ ಮತ್ತು ಅವಲಕ್ಕಿನ ಹೇಳಿದ್ದೆ, ಅದನ್ನು ಲಾಸ್ಟಲ್ಲಿ ಸ್ವಲ್ಪ ಮಿಕ್ಕಿತ್ತು, ಅದರೊಳಗಡೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ಇದು ನಾವು ಮಿಕ್ಸಿಲಿ ಆಡಬೇಕಾದ್ರೆ ಸ್ವಲ್ಪ ಅಂಟು ಬರುತ್ತೆ, ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನೋಡಿ ಈಗ ನಮ್ಮದು ಹಿಟ್ಟು ರೆಡಿ ಇದೆ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಾನು 1 kg ಅಕ್ಕಿಗೆ 1.5 ಟೇಬಲ್ ಸ್ಪೂನಷ್ಟು ಉಪ್ಪು, 2 ಚಿಟಿಕೆಯಷ್ಟು ಸೋಡಾನ ಆ್ಯಡ್ ಮಾಡ್ತಾಯಿದ್ದೀನಿ, ಅಡುಗೆ ಸೋಡಾ. ಬೇಕಾದರೆ ನೀವು ಈನೋನ ಆ್ಯಡ್ ಮಾಡ್ಕೋಬೋದು. ಈನೋ ಅಂದರೆ ನಾವು ಗ್ಯಾಸ್ಟ್ರಿಕ್ ಬಂದಾಗ ಕುಡಿತೀವಲ್ಲ, ಆ ರೀತಿಯ ಈನೋನ ಆ್ಯಡ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್ಮು. ಇದನ್ನು ಆ್ಯಡ್ ಮಾಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಯಾಕಂದರೆ ನಾವು ಪುರಿ ಮತ್ತು ಅವಲಕ್ಕಿ, ಸೋಡಾ, ಉಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇವಾಗ ನಾನು 12 ಅವರ್ಸ್, ಚಳಿಗಾಲ ಆದರೆ 12 ಅವರ್ಸು, ಬೇಸಿಗೆ ಕಾಲ ಆದರೆ 8 ಅವರ್. ನೋಡಿ ಹೆಂಗೆ ಬಂದಿದೆ, ಹಬ್ಬ ಉದುಗಿ ಬಂದಿದೆ. ನಾನೇನು ತಪ್ಪಲೆ ಇಕ್ಕಿದ್ದೆ, ಅದಕ್ಕಿಂತ ಜಾಸ್ತಿ ನಾನು ಪಾತ್ರೆ ಆ್ಯಕ್ಚುಲಾಗಿ ಚೇಂಜ್ ಮಾಡಿದ್ದೆ. ದೊಡ್ಡ ಪಾತ್ರೆ ಒಳಗಡೆ ಹಾಕಿದ್ದೆ, ಪ್ಲೇಟ್ ಮುಚ್ಚಿದ್ದೆ, ಉದುಗಿ ಬಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಇಡ್ಲಿಗೆ ಯಾವ ರೀತಿ ಅಂದರೆ, ನೋಡಿ ಈಗ ಹೇಳ್ತಿದ್ದು ನೋಡಿ, ಲೈಟಾಗಿ ಈಗ ಇಡ್ಲಿ ಪಾತ್ರೆಗೆ ನಾವು ಸ್ವಲ್ಪ ಲೈಟಾಗಿ ಮೇಲೆ ಮತ್ತು ತಳದಾಗ ಲೈಟಾಗಿ ಎಣ್ಣೆ ಸವರ್ಕೊಳ್ಳೋಣ. ಯಾಕೆಂದರೆ ಮನೇಲಿ ಮಾಡಬೇಕಾದ್ರೆ ನಮ್ಮ ಪಾತ್ರೆ ಐಟಮ್ಸು ಅಷ್ಟಾಗಿ ಕ್ವಾಲಿಟಿ ಇರಲ್ಲ. ಆ ಕಾರಣದಿಂದಾಗಿ ಸ್ವಲ್ಪ ಇದನ್ನೇ ಹೋಟ್ಲಾಗಿ ಮಾಡಿದ್ರೆ, ನಾವು ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ಸಖತ್ತಾಗಿ ಬರುತ್ತೆ, ಇನ್ನೂ ಸಖತ್ತಾಗಿ ಬರುತ್ತೆ. ಈಗಲೂ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ನಾನು ಈಗಿಟ್ಟು ಬೇಯಿಸ್ತಾ ಇದ್ದೀನಿ ಸ್ಮೂತಾಗಿ. ಅಂದರೆ
ನಾವು ದೋಸೆ ಹಿಟ್ಟು ಯಾವ ರೀತಿ ಕಲ್ಸ್ಕೊತೀವಿ ಆ ಥರ ಕಲ್ಸ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಈಗ ಇಡ್ಲಿ ಯಾವ ಥರ ಬಂದಿದೆ ಅಂದರೆ ಅಬ್ಬಬ್ಬಬ್ಬ, ತುಂಬ ಸ್ಮೂತಾಗಿ ಸಖತ್ತಾಗಿ ಬಂದಿದೆ ಇಡ್ಲಿ ರೆಸಿಪಿ. ಈ ರೀತಿ ಮಾಡಿ ಒಂದು ಸಲ, ನೀವು ತುಂಬ ಇಷ್ಟಪಡ್ತೀರ. ನೋಡಿ ಯಾವ ರೀತಿ ಬಂದಿದೆ ಇಡ್ಲಿ. ನಾನು ಜಸ್ಟ್ 2 ಚಿಟಿಕೆಯಷ್ಟು ಸೋಡಾ ಆ್ಯಡ್ ಮಾಡಿರೋದು. ನಾವು ಆ್ಯಡ್ ಮಾಡಿರ್ತಕ್ಕಂಥ ಪೂರಿ ಮತ್ತು ಅವಲಕ್ಕಿ ಒಳಗಡೆ ಒಳ್ಳೆ ಮೃದುವಾದಂತಹ ಇಡ್ಲಿ ಬರುತ್ತೆ. ಇಷ್ಟೇ, ಬೇರೆ ಸೀಕ್ರೆಟ್ ಏನಿಲ್ಲ. ನಾರ್ಮಲಾಗಿ ಮಾಮೂಲಿ ನಮ್ಮ ಇಡ್ಲಿ ಪಾತ್ರೆಯಲ್ಲೇ ಮಾಡ್ಕೋಬೋದು. ಹೋಟ್ಲಲ್ಲಾದರೆ ನಾವು ಜಾಸ್ತಿ ಗ್ಯಾಸ್ಟಿಕ್ಕು ಮತ್ತು ಅತಿಯಾದ ಸೋಡಾ ಬಳಸ್ತಾರೆ. ಹಂಗಾಗಿ ನಾನು ಜಾಸ್ತಿ ಸೋಡಾ ಬಳಸಲಿ, 2 ಚಿಟಿಕೆ ಯೂಸ್ ಮಾಡಿದ್ದೀನಿ. ಸೋಡಾ ಬಳಸ್ದೇ ಮಾಡಿರೂ ಕೂಡ ಇದೇ ರೀತಿ ಬರುತ್ತೆ. ಆದರೆ ನಾನು ಜಸ್ಟ್ ಸ್ಯಾಂಪಲ್ಗಿರಲಿ ಅಂತ ಹೇಳ್ಬಿಟ್ಟು 2 ಚಿಟಿಕೆಯಷ್ಟು ಸೋಡಾನ ಆ್ಯಡ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಇಡ್ಲಿ ಅಂತ ಹೇಳ್ಬಿಟ್ಟು. ನೋಡಿ ಅಬ್ಬಬ್ಬಬ್ಬಬ್ಬ, ಭಾಳ ಸ್ಮೂತಾಗಿ ಬಂದಿದೆ. ನೋಡಿ ಮತ್ತೊಮ್ಮೆ ಅದೇ ಪಾತ್ರೆಗೆ ನಾನು ಇಡ್ತಾ ಇದ್ದೀನಿ. ಜಸ್ಟ್ ನೀವೇನು ಜಾಸ್ತಿ ತೊಳೆಯೋಕೆ ಹೋಗ್ಬಿಡಿ, ಲೈಟಾಗಿ ಎಣ್ಣೆ ಸವರ್ಬಿಟ್ಟು ಮತ್ತೆ ಅದೇ ರೀತಿ ಇಡಿ. ಮತ್ತು ಅದೇ ರೀತಿ ಇಡ್ಲಿ ಬರುತ್ತೆ. ನಾನು ಎಣ್ಣೆ ಸವರಿದ್ದೀನಿ ಅಷ್ಟೇ ಲೈಟಾಗಿ ಮೇಲೆ, ಇನ್ನೂ ಚೆನ್ನಾಗಿ ಬಂದಿದೆ. ನೋಡಿ ಈಗ ನೀವು ಹಿಟ್ಟು ನೆನೆಸ್ಕೊಳ್ಳೋದು ಮತ್ತು ನೀವು ಎಷ್ಟು ಟೈಮಿಂಗ್ಸ್ ಬಿಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಇಡ್ಲಿ ಮಾಡೋ ಅಂತಕ್ಕಂಥದ್ದು ನಾವು ಎಷ್ಟೊತ್ತು ನೆನೆಸ್ತೀವಿ. 1 ಗಂಟೆ ಜಾಸ್ತಿ ನೆನೆಸಿರೂ ಪರವಾಗಿಲ್ಲ, 1 ಗಂಟೆ ಜಾಸ್ತಿ ನಾವು ಉದುಗಾಕ್ಬಿಟ್ರೂ ಪರವಾಗಿಲ್ಲ, ಹಂಗಿರಬೇಕು. ನೋಡಿ ಈಗ ಇಡ್ಲಿ ನಾನು ಈಗ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಚಟ್ನಿ ರೆಸಿಪಿನ ನೆಕ್ಸ್ಟ್ ರೀಲಲ್ಲಿ ಅಪ್ಲೋಡ್